ಅವಕಾಶ ತುರ್ತಾಗಿ ಕರೆದಿದ್ದೀನಿ. ಮತ್ತೊಮ್ಮೆ ಎಲ್ಲರೂ ಕೂಡ ತಮ್ಮೆಲ್ಲರೂ ಕೂಡ ದಿನಾಂಕ 27/9/2024 ನಡೆದ ಘಟನೆ ಬಗ್ಗೆ ನಾನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. 26 ಸಂಜೆ ರಾತ್ರಿ 8 ಗಂಟೆಗೆ 8:15 ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವಿಜಯಕುಮಾರ್ ನನ್ನ ಫೋನ್ ಮಾಡ್ತಾರೆ. ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ತೀರ್ಪಾದ ನಂತರ ಮೈಸೂರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಜಾಸ್ತಿ ಜನ ಇದ್ದರೆ ಅನುಕೂಲ ಆಗುತ್ತೆ, ಸೇರಿಸೋಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ ಸರ್ ಅಂತ. ಅಂದ ತಕ್ಷಣ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಫೋನ್ ಮಾಡ್ತೀನಿ, ಮೆಸೇಜ್ ಹಾಕಿ ಎಲ್ರಿಗೂ ಅಂತ. ಮತ್ತು ಕಡ್ಕೋಳ ಪಂಚಾಯಿತಿ ನಂದು ಅತ್ಯಂತ ಆತ್ಮೀಯ ಪಂಚಾಯಿತಿ, ಮತ್ತು ಪಕ್ಕದಲ್ಲಿರ್ತಕ್ಕಂಥ ಪಂಚಾಯಿತಿ ಸಿಂಧುವಳ್ಳಿ ಮತ್ತು ಕಡ್ಕೋಳ, ಆ ಪಂಚಾಯಿತಿಗೆ ಹೇಳಿ ವಾದ್ಯ ಗೀದ್ಯ ಎಲ್ಲ ರೆಡಿ ಮಾಡ್ಕೊಂಡು ಸಾಹೇಬರು ಬರ್ತಾರೆ, ಸ್ವಾಗತಿಸಬೇಕು ಅಂತ ಹೇಳ್ತೀನಿ. ಹಾಗಾಗಿ ನಾನು 10 ಗಂಟೆಗೆ ಹೋದಾಗ ಎಲ್ಲರೂ ಕೂಡ ಬಂದಿರ್ತಾರೆ. ಆ ನಮ್ಮ ಮುಖಂಡಗಳನ್ನ ಅವರೆಲ್ಲರೂ ಕೂಡ ಮಾತಾಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವರ್ಣಾ ಕ್ಷೇತ್ರದ ಕೆಲವು ಮುಖಂಡರು, ನಮ್ಮ ಪಕ್ಷದ ಮುಖಂಡರುಗಳು, ಮತ್ತು ಭಾಸ್ಕರ್ ಅಂತ ಒಬ್ಬ ನಮ್ಮ ಪಕ್ಷದ ಹಿರಿಯ ಸದಸ್ಯರು ಏಕಾಏಕಿಗೆ ಬಂದು ನನ್ನ ಮೇಲೆ, ನಿಮ್ಮಿಂದ ಇದು ಆದದ್ದು ಸಿದ್ದರಾಮಯ್ಯ ಕೇಸ್ ಆದರೂ ನೀವೇ ಇದಕ್ಕೆ ಕಾರಣ ಅಂತೇಳಿ ನನ್ನ ಮೇಲೆ ಮಾಡ್ತಾರೆ. ಆಗ ಪಾಪ ಸಂಬಂಧಪಟ್ಟ ಪೊಲೀಸ್ನವರು, ನಾವು ಆ ಪೊಲೀಸ್ನವ್ರು ಕರೆದು ನನ್ನ ಬನ್ನಿ ಆ ಕಡೆ ತಿಳಿಸ್ಕೊಡಿ ನಿಮ್ಮವ್ರನ್ನ ಅಂತ, ನಿಮ್ಮ ಮಾತು ಕೇಳ್ತಾರಂತ. ನಾವು ಹೇಳಿ ಹಿಂಗೆ ಆಯ್ತಲ್ಲ ಸರ್, ಸಾರಿ ಸರ್ ಪರವಾಗಿಲ್ಲ ಬಿಡಿ ಅಂತ ಅಂದ್ಬಿಟ್ಟು, ಇನ್ನು ಮುಖ್ಯಮಂತ್ರಿಗಳು ಬರ್ತಾಯಿದ್ರು, ಅದು ನ್ಯೂಸೆನ್ಸ್ ಕ್ರಿಯೇಟ್ ಆಗ್ಬೋದು ಅಂತೇಳಿ ನಾನು ಸಭೆಯಿಂದ ಅಲ್ಲಿಂದ ಹೊರಗಡೆ ಹೋಗ್ತಕ್ಕಂಥ ಕೆಲಸ ಮಾಡಿದೆ. ಆದರೂ ಕೂಡ ಅಲ್ಲಿಕ್ಕೆ 2-3 ಜನ, ವಿಶೇಷವಾಗಿ ನಮ್ಮ ಭಾಸ್ಕರ್, ನಾನು ಹ್ಯಾಂಡಲ್ ಮಾಡಲಿಲ್ಲ, ಕೊನೆವರೆಗೂ ಕೂಡ ನನ್ನನ್ನು ಹುದುಗೆ ಬಂದು ಹೊಡೆಯೋ ರೀತಿ ಮಾಡಿದ್ದು, ಮತ್ತು ಅವರು ಕೂಡ ಕೆಲವರು ನಮ್ಮ ಮೇಲೆ ಪ್ರತಿಭಟನೆ ಮಾಡಿದ್ದು ಅತ್ಯಂತ ನೋವು ತಂದಿದೆ. ನನ್ನ ನಿರಂತರ ತೇಜೋವಧೆ ಮಾಡ್ತಕ್ಕಂಥದ್ದು, ನನಗೆ ಮಾನಸಿಕ ನೋವು ಕೊಡ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದನ್ನು ನಾನು ಅತ್ಯಂತ ಖಂಡಿಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನಗೆ ಮೂಢ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು ಮಾರ್ಚ್ 1, 2024. ಮಾರ್ಚ್ 1, 2024ರಲ್ಲಿ ನಾನು ಅಧಿಕಾರವನ್ನು ವಹಿಸ್ಕೊಳ್ತೀನಿ. ಅದಾದಮೇಲೆ ಮಾರ್ಚ್ 15 ಕೋಡ್ ಆಫ್ ಕಂಡಕ್ಟ್, ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಬರ್ತದೆ. ಸುಮಾರು 3-4 ತಿಂಗಳು ಏನು ಕೆಲಸ ಮಾಡದಿರ್ತಕ್ಕಂಥ ಪರಿಸ್ಥಿತಿ. ಅಂಥ ಒಂದು ಸಂದರ್ಭದಲ್ಲಿ ನಾನು ಕಚೇರಿಗೆ ಬರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಬರೆದು, ಯಾಕೆ ನೀತಿ ಇತ್ತು ಬರಲಿಕ್ಕೆ ಸಾಧ್ಯ ಇಲ್ಲರೂ ಕೂಡ ಒಂದೊಂದು ಸಾರಿ ಬಂದು ಹೋಯ್ತಿದ್ದಾಗ ಸಾರ್ವಜನಿಕವಾಗಿ ನಮ್ಮ ಮಾನ್ಯ ಸದಸ್ಯರುಗಳು, ವಿಶೇಷವಾಗಿ ಬುಡ ಪತ್ರಿಕಾ ಸದಸ್ಯರುಗಳು ಫೋನ್ ಮಾಡಿ, ಇಲ್ಲಿ 50-50 ಇರ್ಬೋದು, ಇನ್ಸೆಂಟಿವ್ ಸೈಟ್ ಇರ್ಬೋದು, ತುಂಡು ಭೂಮಿ ಇರ್ಬೋದು, ಹಳೆ ಡೇಟಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ, ಅದನ್ನು ನೋಟಿಸ್ ಕೊಟ್ಟು ತಡೆ ಹಿಡಿದು ಅಂತ ಹೇಳಿದಾಗ ನಾನು ಅವರಿಗೆ ನೋಟಿಸ್ ಕೊಡ್ತೀನಿ. 3ನೇ ತಿಂಗಳು ಕೊಡ್ತೀನಿ, 4ನೇ ತಿಂಗಳು ಕೊಡ್ತೀನಿ, ಮತ್ತು ಕೊಡ್ತೀನಿ. ಹಾಗಾಗಿ ಬೇಡಪ್ಪ, ಇದನ್ನು ಹಿಂದಿನ ಕಮಿಷನ್ರಿಗೆ ಹೇಳ್ತೀನಿ, ಇದು ಮೂಡದಲ್ಲಿ ಏನು ನಡೀತಾ ಇದೆ ಅದೆಲ್ಲವೂ ಕೂಡ ಪ್ರಾಧಿಕಾರ ಸಭೆಯಲ್ಲಿ 50-50 ಇರ್ಬೋದು, ಮತ್ತು ಇನ್ಸೆಂಟಿವ್ ಸೈಟ್ ಇರ್ಬೋದು, ತುಂಡು ಭೂಮಿ ಇರ್ಬೋದು, ಮತ್ತು ಯಾವುದೇ ಥರ ಇರ್ಬೋದು ಕೂಡ ಪ್ರಾಧಿಕಾರದ ಸಭೆಯಲ್ಲಿ ಅದು ಅನುಮೋದನೆ ಆಗಬೇಕು, ಚರ್ಚೆ ಆಗಬೇಕು. ತದನಂತರ ಅದನ್ನು ನಮಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೀವಿ. ನೋಟಿಸ್ ಕೊಟ್ಟರು ಕೂಡ ಆ ಒಂದು ಪ್ರಕ್ರಿಯೆ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಅವರಿಗೆ ನೋಟಿಸ್ ಕೊಡ್ತೇನೆ. ನೋಟಿಸ್ ಕೊಟ್ಟರು ಕೂಡ ಅವರು ಧಿಕ್ಕರಿಸಿ, ಉದಾಹರಣೆ ಲಾಸ್ಟ್ 24ನೇ ತಾರೀಕು ಕೊಡ್ತೀನಿ ಒಂದು ದಿನ, 16ನೇ ತಾರೀಕು ನೋಟಿಸ್ ಕೊಡ್ತೀನಿ 16/3, ಮತ್ತು 26ಗೂ ಕೊಡ್ತೀನಿ. ನಾನು 26 ಕೊಟ್ಟು, ಆಗ ನನಗೇನು ನಮ್ಮ ಮನೆ ಸದಸ್ಯರಾದಂಥ ಹರೀಶ್ ಗೌಡ್ರು MLA, ನನ್ನ ಕ್ಷೇತ್ರದಲ್ಲಿ
ಮಾರುಗೋಡ್ನಹಳ್ಳಿಯಿಂದ ಸರ್ವೆ ನಂಬರ್ 57 ಮತ್ತು 77 8 ಎಕರೆ 20 ಗುಂಟೆ. ಅದು ರೈತರ ಖಾತೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಅದನ್ನು ಕೂಡ ಮಾಡಬಾರ್ದು ಅಂತೇಳಿ ನಮಗೆ ಕಾಗದ ಕೊಡ್ತಾರೆ. ಮತ್ತು ನಮ್ಮ ಇವರು KR ಕ್ಷೇತ್ರದ MLA ಅವರು ಕೂಡ ನನಗೆ ಲೆಟ್ರ್ ಕೊಡ್ತಾರೆ, ಫೋನ್ ಮಾಡಿ ಇದು 86 ಮೈಸೂರು ಗ್ರಾಮಾಂತರ ಮಾಡಬಾರ್ದು ಅಂತ ಕಸಬು ಮಾಡಬಾರ್ದು ಅಂತ ಹೇಳ್ತಾರೆ. ಅದರಿಂದ ಇವೆರಡನ್ನೂ ಕೂಡ ಮಾಡಬೇಡಿ ಅಂತ ಕಮಿಷನ್ ಕೊಟ್ಟರೂ ಕೂಡ ಹರೀಶ್ ಗೌಡರು ಲೆಟ್ರ್ ಕೊಟ್ಟಿದ್ದಾರೆ. ಹರೀಶ್ ಗೌಡ್ರು ತಮಗೆಲ್ಲ ಲಗತ್ತಿಸ್ತೀನಿ, ನಾನು ಅದಾಗ ಎಲ್ಲರೂ ಲಗತ್ತಿಸ್ತೀನಿ, ಕೊಡ್ತೀನಿ. ಹರೀಶ್ ಗೌಡರು ನನಗೆಲ್ಲ 17 ತಾರೀಕು 17/6/2024 ಕೊಡ್ತಾರೆ. ನಾನು 24/6 ಕೊಡ್ತೀನಿ ಇನ್ನೂ ಇದೆ. ಯಾಕೆ ಮಾನ್ಯ ನಮ್ಮ ನಮ್ಮ ಈ ಪ್ರಾಧಿಕಾರದ ಸದಸ್ಯರು ಕೊಟ್ಟಾಗ ನಾನು ಒಬ್ಬರಿಗೆ ಅದ್ರ ಬಗ್ಗೆ ಕ್ರಮ ತಗೊಳ್ತಕ್ಕಂಥದ್ದು ನಾನು ಇವರು ಕೊಡ್ತೀನಿ, ನನಗೆ ಕಮಿಷನ್ ಮಾಡಬೇಡಿ ಅಂತೇಳಿ. ಆದರೂ ಕೂಡ ಅದನ್ನು ನಾನು 25 ತಾರೀಕು ಹೇಳಿದ್ರು ಕೂಡ 15 ತಾರೀಕಿಗೆ OM ಇಶ್ಯೂ ಮಾಡ್ತಾ ಇದ್ದಾರೆ. ಅದನ್ನು 50-50 ಏನೋದಿದೆ ಅದನ್ನು ಮಾಡಬೇಡಿ, ಅದು ಇರ್ಬೋದು ಯಾವುದೇ ಇದ್ದರೂ ಕೂಡ ಅದು ಮಾಡಬೇಡಿ. ಯಾಕೆಂದರೆ ಮಾನ್ಯ ಸದಸ್ಯರು ಹೇಳಿರ್ತಕ್ಕಂಥದಕ್ಕೆ ನಾವು ಗೌರವ ಕೊಡಬೇಕಾಗುತ್ತೆ ಅಂತ ಹೇಳಿದ್ರು ಕೂಡ ಅವರು ಲೆಕ್ಕಿಸಿದರೆ 15 ತಾರೀಕಿಗೆ ಇಶ್ಯೂ ಮಾಡ್ತಾರೆ. ಜಾಗ ರೈತರದು. ಸರ್ವೆ ನಂಬರ್ ಮಾರುಗೋಡ್ನಹಳ್ಳಿ 77/57 8 ಎಕರೆ 20 ಗುಂಟೆ. ಇದು ಮೈಸೂರು ಕಸಬಾ 86. ಅದನ್ನು ಕೊಟ್ಟಂತ ಅದನ್ನು ಇಶ್ಯೂ ಮಾಡ್ತಾರೆ. ಅದಾದಮೇಲೆ ಮಾಧ್ಯಮದಲ್ಲೆಲ್ಲ ಪತ್ರಿಕೆ ಬರ್ತದೆ, ಈ ರೀತಿ ಮಾಡಿದರೆ ಕಡಲೆಪುರಿ ವ್ಯಾಪಾರ ಆಗ್ತದೆ ಮೈಸೂರಿನ ಮೂಡೋದಲ್ಲಿ ಅಂತೇಳಿ. ನಾನು ಮುಖ್ಯಮಂತ್ರಿ ಗಮನ ತತ್ತು ಅದನ್ನು ಎಂಕ್ವೈರಿ ಕಂಡಕ್ಟ್ ಮಾಡಲಿಕ್ಕೆ ಅವ್ರು ಸಂಬಂಧಪಟ್ಟ ನಮ್ಮ ಮಂತ್ರಿಗಳು ಕರೆಸಿ ಮಾಡಿರ್ತಕ್ಕಂಥ ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ನಾನು ಸಾರ್ವಜನಿಕ ಬಂಧುಗಳಲ್ಲಿ ಅತ್ಯಂತ ಕೈ ಮುರಿದು ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ. ಮೊದಲು ಈ ನೆನ್ನೆ ನಡೆದ ಘಟನೆ ಅಲ್ಲದೆ ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯದ ಬಂಧುಗಳೇನಿದ್ದಾರೆ, ಮುಖಂಡರು ಏನಿದ್ದಾರೆ, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಮರಿಗೌಡ ಬಂದ ಮೇಲೆ ಸಿದ್ದರಾಮಯ್ಯವ್ರಿಗೆ ಈಚೆ ಬಂದ್ಬಿಡ್ತು, ಕೇಸ್ ಈಚೆ ಬಂತು ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಏನಿದೆ, ದಯಮಾಡಿ ಈ ರಾಜ್ಯದ ಜನರಿಗೆ ಮತ್ತು ನಮ್ಮ ಮುಖಂಡರುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ದ್ರೋಹದ ಕೆಲಸ ನಾನು ಮಾಡೋಣಲ್ಲ. ಮುಖ್ಯಮಂತ್ರಿಗಳು 40 ವರ್ಷ ರಾಜಕಾರಣ, ನಾನು ಅವರಿಬ್ಬರು ಕೂಡ ಜೊತೆ ಇದ್ದೀನಿ. ಅವರಿಗೆ ದ್ರೋಹ ಬಗೆತಕ್ಕಂಥ ಕೆಲಸ ಮಾಡಿದರೆ, ಅವ್ರ ಸಂಸಾರಕ್ಕೆ ದ್ರೋಹ ಬಗೆತಕ್ಕ ಕೆಲಸ ಮಾಡಿದರೆ. ಇವತ್ತು ಕೂಡ ನನ್ನ ಮನೆ ದೇವರು ಸಿದ್ದರಾಮಯ್ಯನವ್ರ ಹೊರತು ಬೇರೆ ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ನಾನು ದ್ರೋಹ ಮಾಡಿಲ್ಲ. ಮತ್ತು ಇನ್ನೊಂದು ಮುಂದುವರೆದು ನಾವೆಲ್ಲರೂ ಕೂಡ 40 ವರ್ಷಗಳ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯನ ಜೊತೆ ನಾನು ಜೊತೆಲಿದ್ದೀನಿ. ಕಷ್ಟ ಸುಖ ಎಲ್ಲಕ್ಕೂ ಅನುಭವಿಸಿದ್ದೀನಿ. ಅನೇಕ ಸರಿ ನನಗೆ ಅಹಿಂದ ಸಂಘಟನೆ ಇರ್ಬೋದು, ಉಪಚುನಾವಣೆ ಅಂತ ಇರ್ಬೋದು, ಎಲ್ಲನೂ ಕೂಡ ನನಗೆ ಕೇಸು ವಗೈರೆ ಹಾಕಿದ್ರು ಕೂಡ ನಾನು ಸಹಿಸ್ಕೊಂಡು ಹೋಗ್ತಿದ್ದೆ. ಮತ್ತು ನನ್ನನ್ನು ಕೂಡ ಬೆಳೆಸಿದ್ದಾರೆ. ಅವರಿಗೆ ಅವರ ಸಂಸಾರಕ್ಕೆ ನಾನು ದ್ರೋಹ ಬಗೆತಕ್ಕಂಥ ಕೆಲಸ ನಾನು ಮಾಡೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ, ಇನ್ನೊಂದು ನಮಗೆ ನಾನು ಇಂಥ ಲೆಟ್ರ್ ಬರೆದಿದ್ದೀನಿ. ಯಾವ ಲೆಟ್ರ್ ಬರೆದದ್ದು ಓನ್ಲಿ ಕಮಿಷನ್ರಿಗೆ ಜೆರಾಕ್ಸ್ ಕೊಟ್ಟಿದ್ದಾರೆ. ಲೆಟ್ರ್ ಬರೆದು ನಾನು ಕಮಿಷನ್ರಿಗೆ 3 ಆಯುಕ್ತರಿಗೆ ಬರೆದಿರೋದು. ನಾನು ಸರ್ಕಾರಕ್ಕಾಗಲಿ 3 ಆಯುಕ್ತಕ್ಕೆ ಮತ್ತು ಕಾರ್ಯದರ್ಶಿ ಇಲ್ಲಿ ನಮ್ಮ ಸಂಬಂಧಪಟ್ಟವ್ರಿಗೆ ಯಾವುದೇ ಕಾರಣದ ಇವನ್ನ ಹೆಡ್ ಲೀಡ್ ಮಾಡಬೇಡಿ, ಇದು ನಿಮ್ಮ ಸಂಬಂಧ, ಇದು ನಮ್ಮ ಅತ್ಯಂತ ಗಂಭೀರ ವಿಚಾರ ಅಂತ ಹೇಳಿದ್ದೀನಿ ಹೊರತು ನಾನು ಯಾವುದೇ ಕಾರಣದಿಂದ ಅದು ಸರ್ಕಾರಕ್ಕೆ ಬರೆದು ಮುಖ್ಯಮಂತ್ರಿಗಳಿಗೂ ಕೇಸ್ ಅಂತ ತೀರ್ಮಾನಕ್ಕೆ ಇವತ್ತೇನು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾಯಿದ್ರು. ದಯಮಾಡಿ ರಾಜ್ಯದ ಜನರಿಗೆ ನಮ್ಮ ಮುಖಂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಇನ್ನು ಮುಂದೆ ನನ್ನ ತೇಜೋವಧೆ ಮಾಡಬೇಡಿ. ಯಾಕೆಂದರೆ ನಾನು 40 ವರ್ಷ ರಾಜಕಾರಣ ಸಿದ್ದರಾಮಯ್ಯನ ಜೊತೆ ಮಾಡಿದ್ದೀನಿ. ನನಗೆ 73 ವರ್ಷ ಆರೋಗ್ಯನೂ ಕೂಡ ಕೆಚ್ಕೊಂಡಿದ್ದೀನಿ. ದಯಮಾಡಿ ಇನ್ನು ಮುಂದೆ ಆದರೂ ಕೂಡ ಇಂಥ ತೇಜೋವಧೆ ಮಾಡ್ತಕ್ಕಂಥ ದಯಮಾಡಿ ನಿಲ್ಲಿಸ್ಬೇಕಂತ ಹೇಳಿ ರಾಜ್ಯದ ಜನರಿಗೆ ಮತ್ತು ನಾನು ಇದರ ಮುಖಂಡಗಳಿಗೂ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು 50-50 ಬಂದಿದ್ದು 2020ರಲ್ಲಿ 50-50 ಅನುಪಾತ BJPಯವರ ಸರ್ಕಾರದಲ್ಲಿ ಬಂದಂಥದ್ದು. ಆ ಬಂದಾಗ BJPಯವರು ಅವರ ಅಧ್ಯಕ್ಷ ಅವಧಿಯಲ್ಲಿ ಏನೇನು 50-50 ಏನು ಹಂಚಿಕೆ ಇದೆ, ಬೇರೆ ಥರ ಹಂಚಿಕೆ ಎಲ್ಲವೂ ಕೂಡ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಕೂಡ ಮಾಡಿದ್ದಾರೆ. ಕಾನೂನು ಬಾಹಿರವಾಗಿರ್ತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡಿದೆ. 50-50 ಇವತ್ತು ಶ್ರೀಮತಿ ಭಾರತಮ್ಮನವರಿಗೆ ಕೊಟ್ಟಿರೋದ್ರಲ್ಲಿ 100% ಕಾನೂನು ಬದ್ಧವಾಗಿದೆ. ಅದು ಕಾನೂನು ಕರೆಕ್ಟಾಗಿ ಅದು ಮಾಡಿರ್ತಕ್ಕಂಥದ್ದು.
ಆದರೆ ಬೇರೆಯವರು ಕೂಡ ನೀವು ಈಗ 2020 ಬರ್ತಲ್ಲ, ಆ ಟೈಮಲ್ಲಿ ಯಾಕೆ ನೀವು ಬಿ ಜೆ ಪಿ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆರ್ ಟಿ ಐ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಯಾಕೆ ಆ ಕಾಲದಲ್ಲಿ 2020ರಲ್ಲಿ ನೀವು ಇದ್ರ ಬಗ್ಗೆ ಆರೋಪ ಇದೆ, ಇದ್ರ ಬಗ್ಗೆ ಇಲ್ಲಿ ಕೆಟ್ಟದ್ದು ಮಾಡಿದ್ದಾರೆ ಅಂತ ಯಾಕೆ ಹೇಳಿ, ಅವ್ರ ಪೀರಿಯಡ್ ಹೆಚ್ಚಿಗೆ ಪ್ರಮಾಣದಲ್ಲಿ ಆಗಿರ್ತಕ್ಕಂಥ ಹೆಚ್ಚಿಗೆ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 40 ವರ್ಷ ರಾಜಕಾರಣದಲ್ಲಿ ಅವರು ಪರಿಶುದ್ಧವಾಗಿರ್ತಕ್ಕಂಥ ಕಪ್ಪು ಚುಕ್ಕೆಯಲ್ಲಿರ್ತಕ್ಕಂಥ ಒಬ್ಬ ರಾಜಕಾರಣಿಗೆ ಎಲ್ಲ ಅದು ಕಾನೂನುಬದ್ಧವಾಗಿರ್ತಕ್ಕಂಥ ಒಂದು ಏನು ಪಾರ್ವತಮ್ಮ ಕೇಸ್ನಲ್ಲಿ ಇಂಥ ಒಂದು ದೊಡ್ಡ ಇಶ್ಯೂ ಮಾಡ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿ ನಮ್ಮ ನಾಯಕರು ಅದು ಹೊರ ಬರ್ತಾರೆ ತೀರ್ಪಿನಿಂದ, ಅದು ಯಾವುದು ಕೂಡ ಅವರು ತೀರ್ಪು ಅವ್ರ ಪರ ಬರ್ತದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ, ಈಗ ನಾನು ಬಿ ಜೆ ಪಿ ನಾಯಕರಿಗೆ ಹೇಳ್ತೀನಿ, ಅನೇಕ ಆರೋಪ ಮಾಡ್ತೀನಿ. ಮತ್ತು ನಮ್ಮ ಸಭೆಯೂ ಕೂಡ 2 ಸಭೆ ಆಗಿದೆ. ಈ 2 ಸರ್ಕಾರ ಬಂದ ಮೇಲೆ ಕೂಡ ನೀವೆಲ್ಲರೂ ಏನು ಆರ್ ಟಿ ಐ ಕಾರ್ಯಕರ್ತಿದ್ರಿ, ಮತ್ತು ನೀವು ಯಾವ ನಮ್ಮ ವಿರೋಧ ಪಕ್ಷದ ನಾಯಕಗಳಿದ್ರಿ, ಜೆ ಡಿ ಎಸ್ ಬಿ ಜೆ ಪಿ ಇರ್ಬೋದು, ಯಾಕೆ ಅವರು ಅವಾಗಲೂ ಇರ್ತೀರ. ಈಗ ಪ್ರತಿಯೊಂದು ಕೂಡ ನೀವು ವಿನಾಕಾರಣ ಅವ್ರ ಮೇಲೆ ಆರೋಪ ಮಾಡ್ತಕ್ಕಂಥ ಸತ್ಯಕ್ಕೆ ದೂರವಾದದ್ದು. ಇನ್ನು ಮುಂದೆ ಆದರೂ ಕೂಡ ನಾನು ಮೂಢ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಆ ರೀತಿ ಆದರೆ ನಾನು ಕ್ರಮವನ್ನು ತಗೋಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ, ನಾನು ಸುಮಾರು 40 ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದೀನಿ ಸ್ವಾಮಿ. ನಿಮಗೆಲ್ಲ ಗೊತ್ತು, ನೋವನ್ನು ಬಗ್ಸಿದ್ದೀನಿ, ಎಲ್ಲನೂ ಮಾಡಿದ್ದೀನಿ. ಆದರೆ ನನಗೆ ರಾಜಕೀಯವಾಗಿ ವಂಚಿತ ಆಗಿರ್ತಕ್ಕಂಥದ್ರಲ್ಲಿ ನಾನು ಒಬ್ಬ ವಂಚಿತ ಆಗಿದ್ದೀನಿ. ನನಗೆ MLC ಟಿಕೆಟ್ ಕೊಡಬೇಕಾಯಿತು, MLA ಟಿಕೆಟ್ ಕೊಡಬೇಕಾಯಿತು. ಅದೆರಡೂ ಕೂಡ ತಪ್ಪಾಯಿತು. ಕಾರಣ ಯಾಕಂದರೆ ನನ್ನ ನಾಯಕರು ಸಿದ್ದರಾಮಯ್ಯನವರು ಹೇಳೋಂಥ ಮಾತು ನಾನು ಬೆಲೆ ಕೊಟ್ಟು ಅವರ ಆದೇಶಕ್ಕೆ ನಾನು ತಲೆಬಾಗ್ತಕ್ಕಂಥವನು. MLA ಎಲೆಕ್ಷನ್ ನನಗೆ ಟಿಕೆಟ್ ಕೊಡ್ತೀನಿ ಅಂತೇಳಿ ಇವೆಲ್ಲ ಆಗಿದ್ದರೂ ಕೂಡ ಬೇರೆ ಪಕ್ಷದಿಂದ ಬಂದಂಥ ಒಬ್ಬ ವ್ಯಕ್ತಿಗೆ ಕೊಟ್ಟರು. ಆದರೂ ಕೂಡ ನಾನು ಸಹಿಸ್ಕೊಂಡು ಒಂದು ಪರ ಕೆಲಸ ಮಾಡಿದೆ. ಅವನು ಎಲೆಕ್ಷನ್ ಚುನಾವಣೆ ಸಮರ್ಥವಾಗಿ ನಿರ್ವಹಣೆ ಮಾಡಿದಾನೆ. ಮತ್ತು ಅವರು ಪಲಾಯನ ಆಗಿ ಅಂಥ ವ್ಯಕ್ತಿಯು ಕೂಡ ನನ್ನ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಕೂಡ ನೋಡಿದೆ. ಅಂದರೆ ನನಗೆ ನಿರಂತರವಾಗಿ ಒಂದು ತೇಜವಾದ ಆಗ್ತಕ್ಕಂಥ ಆರೋಪ ಮಾಡ್ತಕ್ಕಂಥದ್ದು ಆಗಿದೆ. ಮತ್ತು ನನಗೆ ಇವತ್ತು ಏನಾಗಿದೆ ಅಂದರೆ, ಸನ್ಮಾನ್ಯ ಸಿದ್ದರಾಮಯ್ಯ ಹತ್ರ ಮನವಿ ಮಾಡಿದ್ದೆ. ನಾನು ಹೋಗಿ ಕೇಳಿದೆ, ಏನಂತ ಕೇಳಿ ನೋಡಿ ಹಿಂಗಾಗಿದೆ, ಈ ನಿಮ್ಮದು ಈ ರೀತಿ ಆಗಿದ್ದರೂ ಕೂಡ ನನಗೆ ನನ್ನನ್ನೇ ದೃಷ್ಟಿಸಬೇಕಂತ ಕೆಲಸ ಆಗ್ತದೆ ಅಂತಂದಾಗ, ನಮ್ಮದು ನೀನು ಬಂದಿರೋದು ಈಗ, ಅದು ಮಾಡಿರೋದು 21-22ರಲ್ಲಿ ಯಾಕೆ ಯೋಚನೆ ಮಾಡ್ತೀವಿ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ನೀನು ತಾಲೂಕು ಪಂಚಾಯತ್ ಅಧ್ಯಕ್ಷ ಮಾಡಿದೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದೆ, ಯಾವತ್ತಾರು ಇಲ್ಲಿಗಲ್ ಮಾಡು ಅಂತ ಹೇಳಿದಾನ, ಇಲ್ಲ ಯಾಕೆ ಯೋಚನೆ ಮಾಡ್ತೀನಿ ಅಂತೇಳಿ ಅವರತ್ತೂ ಕ್ಲಿಯರ್ ಮಾಡಾಗಿದೆ. ಸಾರ್ವಜನಿಕರು ಈ ರೀತಿ ನಮ್ಮ ಅಪಪ್ರಚಾರ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದು ಆಗಬಾರ್ದು. ನೋಡಿ, ನನಗೆ ಈಗಾಗಲೇ 3 ಸಾರಿ ನಾನು ಹಾಸ್ಪಿಟ್ಲಿಗೆ ದಾಖಲಾಗಿದ್ದೀನಿ. ನಾನು ಇವತ್ತು ಕೂಡ ನೋಡಿ ನನ್ನ ವಯಸ್ಸು ನೋಡಿ ಇವತ್ತು ನಾನು ಮಾತಾಡದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಕೂಡ ಇದೆ. 3 ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಗರದಲ್ಲಿದ್ದರು. ಡಾಕ್ಟ್ರು ರೆಸ್ಟ್ ಬೇಕು ಅಂತ ಹೇಳಿದಾಗ ನಾನು ಅಲ್ಲಿ ಕಾರ್ಯಕ್ರಮ ಭಾಗವಹಿಸಿದೆ. ಇವತ್ತು ಇದ್ರ ಬಗ್ಗೆ ಹೇಳಲೇಬೇಕು ಅಂತೇಳಿ ಇದು ಬಂದಿರ್ತಕ್ಕಂಥದ್ದು. ದಯಮಾಡಿ ತಾವೆಲ್ಲರೂ ಕೂಡ ಮಾಧ್ಯಮದ ಬಂಧುಗಳಿದ್ದೀರಿ, ಇದ್ರ ಬಗ್ಗೆ ನನ್ನ ತೇಜವಾದ ಮಾಡ್ತಾರೆ, ಅದ್ರ ಬಗ್ಗೆ ಇಡೀ ರಾಜ್ಯದ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಮುಂದುವರೆದು, ಇವತ್ತು ನಾನು ನಮ್ಮ ಪಕ್ಷದವರಿಂದಲೇ ನನಗೆ ತೇಜವಾದ ಆಗ್ತಕ್ಕಂಥದ್ದು. ಬೇರೆ ಪಕ್ಷದ ವಿರೋಧ ಪಕ್ಷಗಳು ನನ್ನ ಬಗ್ಗೆ ಯಾರು ಕೂಡ ಚಕಾರ ಇರ್ತಿಲ್ಲ. ಬಟ್ ನಮ್ಮ ಪಕ್ಷದವರೇ ತೇಜವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ನೋಡಿ, ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಪಕ್ಷದ ಪರ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದೆ. ಜಿಲ್ಲಾ ಅಧ್ಯಕ್ಷರು ಕೇಳಿ ಯಾವುದೇ ಫಂಕ್ಷನ್ ಆದರೂ ಕೂಡ ಸಹಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದವರು ನಿರಂತರವಾಗಿ ಆರೋಪ ಮತ್ತು ನನ್ನ ಮಾಡ್ತಕ್ಕಂಥದ್ರಲ್ಲಿ ನಿನ್ನೆ ಕೂಡ ಮಾಡಿದ್ರಲ್ಲ, ಮತ್ತು ಹಿಂದೆ ನಮ್ಮ ಯಾರು ಸಿದ್ದೇಗೌಡ ಅಂದರೂ ಮಾಡಿದಾಗ, ನೀವು ನಮ್ಮ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಹೋಗ್ತಾ ಯಾರು ಇದ್ದರೂ ಕೂಡ ಇದ್ರ ಬಗ್ಗೆ ಅವರು ಕ್ರಮ ತಗೊಳ್ಳೋದನ್ನು ನೋಟಿಸ್ಕೊಟ್ಟು ಅವ್ರನ್ನ ಕೇಳ್ತಕ್ಕಂಥ ಮಾತಾಡೋದು. ಇವತ್ತು ಅದು ನೀವು ಕೇಳದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾನು ಮಾನಸಿಕವಾಗಿ ನೊಂದಿದ್ದೀನಿ. ದಯಮಾಡಿ ಇವತ್ತು ಮಾಧ್ಯಮದ ಬಂಧು ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಇಂಥ ಒಂದು ಘಟನೆಗಳಿಗೆ ತಾವು ನಾನು ಯಾವಾಗಲೂ ನಿಮ್ಮ ಬಗ್ಗೆ ಅತ್ಯಂತ ಗೌರವ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥವನು. ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರಿಗೆ ನೀವು ತಕ್ಕ ಉತ್ತರವನ್ನು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ನಾನು ಮಾತನ್ನು ಕೂಡ ಹೇಳಿ ಇನ್ನೊಂದು ಸಾರಿ ಸ್ಪಷ್ಟಪಡಿಸ್ತೀನಿ. ನಾನು 2000 ಮಾರ್ಚ್ 1, 2024 ಬಂದಿರ್ತಕ್ಕಂಥದ್ದು ಶ್ರೀಮತಿ ಪಾರ್ವತಮ್ಮನವರಿಗೆ ಆದೇಶ ಮಾಡಿರ್ತಕ್ಕಂಥದ್ದು
30/12/2021 ನನಗೂ ಈ ಸಂಬಂಧ ಏನಿದೆ ಅನ್ನೋ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ಮುಖಾಂತರ ಈ ರಾಜ್ಯದ ಜನರಲ್ಲಿರ್ತಕ್ಕಂಥ ಏನು ನನ್ನ ಮೇಲೆ ಅನುಮಾನ ಇದೆ ಮತ್ತು ಯಾವ ಒಂದು ನನ್ನ ಬಗ್ಗೆ ಯಾವ ತೇಜವಾದ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಅದನ್ನು ತಾವೆಲ್ಲರೂ ಕೂಡ ಈ ಪತ್ರಿಕೆ ಮೂಲಕ ನಾವು ಅದನ್ನು ಬಗೆಹರಿಸ್ತಕ್ಕಂಥದ್ದನ್ನು ತಿರುಗಿ ಹೇಳ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅನ್ನೋ ಮಾತನ್ನು ಕೂಡ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಲ್ಲ ಕೊಟ್ಟಿಲ್ಲ ಸರ್, ಯಾಕಂದರೆ ಎಲ್ಲ ಗೊತ್ತಿದೆ. ಮೈಸೂರು ನಗರದಲ್ಲಿ ನಡೆದಿರ್ತಕ್ಕಂಥ ಇಡೀ ರಾಜ್ಯ ಜನರಿಗೆ ಗೊತ್ತಿದೆ. ಮುಖ್ಯಮಂತ್ರಿಗಳಿದ್ದು ನನಗೆ ಡಾಕ್ಟ್ರು ವಿಶ್ರಾಂತಿ ಕೊಡಬೇಕು ಅಂತ ಹೇಳಿದ್ರು, ಹಾಗಾಗಿ ಕೊಟ್ಟಿಲ್ಲ. ಆದರೆ ಅವರೇ ಮಾಡ್ಬೋದು, ಯಾಕೆಂದರೆ ಅಧ್ಯಕ್ಷರೇ ನನ್ನನ್ನು ಕರೆದು ಅಲ್ಲಿ ವ್ಯವಸ್ಥೆ ಮಾಡಿ ಅಂತ ಹೇಳಿದವರು. ಅವ್ರಾದ ನೋವನ್ನು ಅವರು ಅದಾಗಿರ್ತಕ್ಕಂಥದ್ದನ್ನು ಅವ್ರು ಹೇಳ್ಬೋದಾಯಿತು, ಇದು ಆಗಬಾರ್ದಾಯಿತು ಅನ್ನೋ ತೀರ್ಮಾನಕ್ಕೆ ಅವರೇ ಕರೆದು ಮಾಡಬೇಕಾಯಿತು. ಅದಕ್ಕೋಸ್ಕರ ನಾನು ಯಾರ ಬಗ್ಗೆಯೂ ಕೂಡ ಇದು ಕೊಟ್ಟಿದ್ದೀನಿ, ದೂರನ್ನು ಕೊಟ್ಟಿಲ್ಲ ಸರ್. ಬಟ್ ಅದನ್ನು ಮನವಿ ಮಾಡ್ತೀನಿ, ನನ್ನೊಬ್ಬನೇ ಇಲ್ಲ, ಇಂಥವ್ರು ಎಷ್ಟೋ ಜನ ಸೀನಿಯರ್ ಕಾಂಗ್ರೆಸ್ ದುಡಿದವರಿದ್ದಾರೆ. ಅವರು ಅವಮಾನ ಪಕ್ಷ ಶಿಸ್ತು ಸಮಿತಿಗೆ ಹೊರಡಿಸಿ ಅದನ್ನು ಕ್ರಮ ತಗೋಬೇಕು ಅಂತೇಳಿ ಕೂಡ ಮನವಿ ಮಾಡ್ತೀನಿ ಸರ್. ನಾನು ಪದದ ಬಗ್ಗೆ ಯೋಚನೆ ಮಾಡಿಲ್ಲ. ನನ್ನ ನೋವನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ, ನನ್ನ ನೋವನ್ನು ನಿಮ್ಗೆ ಹೇಳ್ಕೊಂಡಿದ್ದೀನಿ. ನಾನು ರಾಜಕೀಯವಾಗಿ ನೊಂದಿರ್ತಕ್ಕಂಥವನು. MLC ಟಿಕೆಟ್ ಕೊಟ್ಟಿಲ್ಲ. ನನಗೆ 40 ವರ್ಷ ಸುದೀರ್ಘ ರಾಜಕಾರಣದಲ್ಲಿ 40 ವರ್ಷದಲ್ಲಿ ಸಿದ್ದರಾಮಯ್ಯನವರ ನನ್ನ ನಾಯಕರು. ಸಿದ್ದರಾಮಯ್ಯ ಬಿಟ್ಟು ಯಾರು ನಾಯಕರಿಲ್ಲ ಅಂತೇಳಿ ಅವ್ರ ಜೊತೆ ಬಂದಿರ್ತಕ್ಕಂಥ. ಈಗ ಸಾರ್ವಜನಿಕವಾಗಿ ಅಂತ ಹೇಳ್ತಕ್ಕಂಥದಕ್ಕಿಂತ ಇದು ಕಾನೂನು ಪ್ರಕಾರ, ಕಾನೂನು ರೀತಿಯ ನಾನು ಬಂದು ಮಾರ್ಚ್ 1ನೇ ತಾರೀಕು ಅವ್ರಿಗೆ ಆರ್ಡರ್ ಇಶ್ಯೂ ಮಾಡು. ಅದು ಅವರು ಬಿಟ್ಟಿದ್ದು. ಅದರಿಂದ ಸತ್ಯಾಸತ್ಯತೆ ಸತ್ಯ ನ್ಯಾಯ ಜಯತೆ ಯಾವತ್ತಿದ್ದು ಇಷ್ಟು ಬಂದೇ ಬರ್ತದೆ. ನನ್ನ ಮೇಲೆ ಈಗ ಸರ್ಕಾರದಿಂದ ಮಾಡಬೇಡಿ ಅಂತ ಹೇಳಿದ್ರು, ನೀವೇ ಆರೋಪ ಮಾಡಿದ್ರು ಅಂತೇಳಿ ಆರೋಪ ಇದೆ. ಏನು ಆರೋಪ ಮಾಡಿದ್ರು? ನೀವೇ ಟಿಪ್ಪಣಿ ಕೊಟ್ಟಿದ್ದೀರಾ. ನಾನು ನೋಡ್ರಿ ಮುಂದೆ ಹೇಳ್ತೀನಿ, ಕೇಳಿ ಕೇಳಿ 337ಕ್ಕೆ ನಾನು ಬೇಡ ಅಂತ ಹೇಳಿದ್ದೆ. ನನಗೆ ಗೊತ್ತಿದೆ ಇನ್ಕಲ್ದು 337 ನನಗೆ ಗೊತ್ತಿದೆ. 337 ಬೇಡ ಅಂತ ಹೇಳಿದ್ದೆ, ಆದರೂ ಕೂಡ ಮಾಡಿದ್ದಾರೆ ನನಗೆ ಗೊತ್ತು. ಆಮೇಲೆ ನಾನು ಯಾವುದೋ ಗೊತ್ತಿಲ್ಲ, ಗೊತ್ತದ 337 ಹೇಳಿದ್ರೆ ಸರ್ವೆ ನಂಬರು, ಅದಕ್ಕೆ ಇನ್ಕಲ್ ಸರ್ವೆ ನಂಬರು. ಒಂದು ಹೇಳ್ತೀನಿ, ಇಷ್ಟಪಡ್ತೀನಿ, ಸಾರ್ವಜನಿಕ ಬಂದಾಗ, ರೈತರು ಬಂದಾಗ ನಾವು ಅರ್ಜಿ ಕೊಟ್ಟಾಗ ನಿಯಮಾನುಸಾರ ಕ್ರಮ ವಹಿಸಿ ಅಂತ ಬರೀತೀನಿ. ಈಗ ಕೋರ್ಟಿಂದ ಬಂದಿರ್ತದೆ ಸ್ವಾಮಿ, ಕೋರ್ಟಿಂದ ಬಂದಿರ್ತದೆ. ಕೋರ್ಟಿಂದ ಬಂದಾಗ ಮಾಡಬೇಕಂತ ಬಂದಾಗ ನಿಯಮಾನುಸಾರ ಮಾಡಿ ಅಂತೀನಿ. ಆಕ್ಷನ್ ತಗೊಳ್ಳೋದು ಇಂಪ್ಲಿಮೆಂಟೇಷನ್ ಮಾಡೋದು ಸರ್ಕಾರಿ ಅಧಿಕಾರಿಗಳು. ಆಮೇಲೆ ಒಂದು ಮುಂದೆ ಹೇಳ್ತೀವಿ, ಒಂದು ಇಷ್ಟಪಡಲಿಕ್ಕೆ ನೋಡಿ, ಚುನಾವಣೆ ಇದು ನ್ಯಾಯಾಂಗ ತನಿಖೆ ನಡೀತಾ ಇದೆ, ಜಡ್ಜ್ ಅಧ್ಯಕ್ಷ ನಡೀತಾ ಇದೆ. ನಾನು ತಪ್ಪು ಮಾಡಿದ್ರು ಕೂಡ ಆ ತಪ್ಪಿಗೆ ನಾನು ಒಳಗಾಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಸರ್. ಎಲ್ಲನೂ ಕೂಡ ಈಗ ನ್ಯಾಯಾಂಗ ತನಿಖೆ ನಡೀತಾ ಇದೆ. ನನ್ನ ಸಹಿತ ತಪ್ಪು ಮಾಡಿದ್ರು ಕೂಡ ಅದನ್ನು ತಪ್ಪು ಮಾಡಿಲ್ಲ. ನಾನು ಲೆಕ್ಕ ಬರೆದೆ, ಒಂದಲ್ಲ ಮೂರು ಕೆಳಗಂಡೆ ಕೇಳಿ ಸರ್, ಒಂದಲ್ಲ 3 ಲೀಟರ್ ಎಲ್ಲ ಮಾಹಿತಿ ಕೊಡ್ತೀವಿ. ಒಂದೆಲ್ಲ 4 ಲೀಟರ್ ಬರೆದೆ. DC ಅವರು ತಂದು ಸರ್, ಇಲ್ಲ ಸರ್, DC ಮಾಡಿಲ್ಲ, ನಾನು ಮಾಡಿಲ್ಲ. DC ಅವರು ಯಾವುದು ಸರ್ಕಾರದ ಆದೇಶ ಇದೆ, ಮೂಡ ಪ್ರಾಧಿಕಾರ ಸಭೆಯಲ್ಲಿ ತೀರ್ಮಾನ ಆಗಬೇಕು, ಅಲ್ಲಿ ಮಂಡಿಸಿ ಅಂತ ಹೇಳಿದ್ರು ಕೂಡ ಕೇಳ್ದನೆ ಮಾಡಿರ್ತಕ್ಕಂಥ ನಾವೇನು ಮಾಡೋಣ ಸ್ವಾಮಿ. ಈಗ ಅದಕ್ಕೆ ಎಂಕ್ವೈರಿ ಇದೆ, ಎಂಕ್ವೈರಿ ನಡೀತಾ ಇದೆ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಕ್ರಮ ಆಗುತ್ತೆ. ಬಟ್ ಒಟ್ಟಾರೆ ನನಗೂ ಈ ಮುಖ್ಯಮಂತ್ರಿಗಳು ಅತ್ಯಂತ ಪರಮ ಭಕ್ತ. ನಾನು ಅವರು ದ್ರೋಹ ಬಗೆತಕ್ಕಂಥದ್ರಲ್ಲಿ ಅವ್ರಿಗೆ ಕೆಟ್ಟ ಬಯಸ್ತಕ್ಕಂಥದ್ದು ಅಲ್ಲ. ನಾನು ಅದು 2021 ಆಗಿರ್ತಕ್ಕ, ನಾನು ಬಂದು 24ರಲ್ಲಿ ದಯಮಾಡಿ ಅದನ್ನು ತಮ್ಗೆ ಹೇಳಲಿಕ್ಕೆ ಕ್ಲಾರಿಟಿ ಬೇಕು. ಏನಂದ್ರೆ ಈಗ ಕೋರ್ಟ್ ಆರ್ಡರ್ ಇದೆ, ಆ ವ್ಯಕ್ತಿದು ನಿವೇಶನವನ್ನ ಮೂಡ ವಶಪಡಿಸಿಕೊಂಡಿದೆ. ಈಗ ಹಂಗಾಗಿದ್ರು ಅಂಥವನ್ನ ಮಾಡ್ಬೋದಾ ಈಗ ಲೀಗಲಿ ಅಂತ ಅದು ಸಭೆ ತರಬೇಕು. ಈಗ ಮಾಡ್ಬೋದಾ? ಏನು ಮಾಡಬೇಕು, ಸಭೆಗೆ ತಂದು ಮಾಡ್ಬೇಕು. ಮೂಡ ಸಭೆ ಇದೆ,
ಅದು ಕೋರ್ಟ್ ಆದೇಶ ಇದ್ದರೂ ಕೂಡ ಯು ಡಿ ಆಕ್ಟ್ ಪ್ರಕಾರ ಕೋರ್ಟ್ ಆದೇಶ ಇದ್ದರೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರ ಸಭೆ ಚರ್ಚೆ ಮಾಡಿ ತೀರ್ಮಾನ ತಗೋಬೇಕು ಅಂತಿದೆ. ಈಗ ಕೇಸ್ ಇಶ್ಯೂ ಇದೆ, ಈಗ ಸಭೆ ಮಾಡ್ಬೋದಾ? ಈಗ ಸಭೆ ನಾವು ಈಗಾಗಲೇ ನಾವು ಡಿ ಸಿ ಅವರ ಮತ್ತು ಮುಖ್ಯಮಂತ್ರಿಗಳು ಮಾತಾಡಿದ್ವಿ. ದಸರಾ ಆದಮೇಲೆ ಸಭೆ ಮಾಡೋಕ್ಕಂತ ಒಂದು ಉಪಸ್ಥಿತಿಗೆ ಸಾರ್ವಜನಿಕ ಕೆಲಸ ಬೇಕಲ್ಲ, ಅದಕ್ಕೂ ಒಪ್ಪಿಸಿ ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಮಾಡಿ ದಸರಾ ಆದಮೇಲೆ ಈ ಪ್ರಾಧಿಕಾರ ಸಭೆ ಮಾಡಿ ಅಂತ ಹೇಳಿದ್ರೆ ಮಾಡ್ತೀವಿ. ಇಲ್ಲ ಇದ್ರೆ ಅವರು ಸರ್ಕಾರ ಏನು ಹೇಳುತ್ತೆ ಹಂಗೆ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ ಸರ್. ಇಲ್ಲ ಅದೆಲ್ಲ ಕೋರ್ಟಲ್ಲಿದೆ ಸರ್. ಅದು ಸಿ ಎ ನಿವೇಶ 250 ಸಿ ಎ ನಿವೇಶನ ಮಂಜೂರಾಗಿದೆ. ಅದರಲ್ಲಿ ಇವರು ಸೋಮಶೇಖರ್ ಬಂದ ಮೇಲೆ ಅದು 250 ಇಂಪ್ಲಿಮೆಂಟೇಷನ್ ಆಗದೇ ಇದ್ರೂ ಕೂಡ 35 ನೋಟಿಫಿಕೇಶನ್ ಮಾಡಿಬಿಟ್ಟಿದ್ರೆ ನಾವು ಯಾವುದೂ ಹಂಚಿಲ್ಲ. ಕೋರ್ಟಿಂದ ಆಗಿರ್ತಕ್ಕಂಥದ್ದು ಕೊಟ್ಟಿರ್ಬೋದು. ಮೂಡ ಮೀಟಿಂಗ್ ಮಾಡಿದಾಗ ಹೇಳ್ತೀರಿ ಸಿ ಎ ನಿವೇಶನಗಳನ್ನ ಇಷ್ಟು ನಾವು ಕೊಟ್ಟಿದ್ದೀವಿ, ಯಾವ ಉದ್ದೇಶ ಕೊಟ್ಟಿದ್ದೀವಿ ಅದೇ ಉದ್ದೇಶಕ್ಕೆ ಸಿ ಎ ನಿವೇಶನ. ಹೌದು ಅದನ್ನು ಎಂಕ್ವೈರಿ ಇದಾದ್ಮೇಲೆ ಮಾಡ್ತೀವಿ. ದಸರಾ ಆದಮೇಲೆ ಎಂಕ್ವೈರಿ ಶುರು ಮಾಡಿ ನಾನು ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದೀನಿ. ಅದು ಮಾಡಿ ಯಾರು ಅದು ಉದ್ದೇಶ ಬಿಟ್ಟು ಬೇರೆ ಮಾಡಿದರೆ ಅವ್ರನ್ನ ಕ್ರಮ ತಗೊಂಡದ್ದು ಕೂಡ 100%. ಇಂಟರ್ನಲ್ ಸರ್ವೆ ನಂಬರ್ ವಿಚಾರದಲ್ಲಿ ತಾವು ನಿಲ್ಲಿಸಿ ಅಂತ ಹೇಳಿದ್ರಿ ಆಯುಕ್ತರಿಗೆ ಅಂತಂದ್ರೆ, ಆದ್ರೆ ಆಯುಕ್ತರು ಅದನ್ನ ಕಂಟಿನ್ಯೂಷನ್ ಮಾಡೋದು ಅಂತ ಕೂಡ ಹೇಳಿದ್ರಿ. ನೀವೇನು ಅದರ ಪ್ರಕಾರವಾಗಿ ಯಾಕೆ ನಿಲ್ಲಿಸಿದ್ರೆ ನೀವು ಕಂಟಿನ್ಯೂ ಮಾಡಬೇಕು? ಕ್ಷಮೆ ಈಗ ಅಧ್ಯಕ್ಷ ಕಮಿಷನ್ ಬಂದಿದ್ದಾರೆ, ಬಂದು ಪ್ರತಿಯೊಂದು ಚರ್ಚೆ ಮಾಡಿ ಏನಾಗಬೇಕು ಸರ್, ಏನು ಬಿಡಬೇಕು ಅಂತ ಕೇಳ್ತಕ್ಕಂಥ ವಾತಾವರಣ ಇತ್ತು. ಆಗ ಕಚೇರಿ ಇರಲಿಲ್ಲ, ಯಾವುದೇ ಸ್ವಂತ ಕಚೇರಿ ಮಾಡ್ಕೊಂಡು ನಮ್ಮ ಕೈಗೆ ಸಿಗ್ತಾ ಇರ್ತಕ್ಕಂಥ ವಾತಾವರಣ ಇತ್ತು. ನಾವೇನು ಮಾಡಿಲ್ಲ. ಆಗ ನಾನು ಅದಕ್ಕೆ ಇದು ಕೂಡ ಬರೆದೆ, ಮತ್ತು ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಅದೆಲ್ಲೋ ಆಗಿದೆ, ಅದು ಆಗಿದೆ. ನಾನು ಸರ್ಕಾರದ ಗಮನಕ್ಕೂ ತಂದಿದ್ದೀನಿ, ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ, ಮತ್ತು ಇವ್ರಿಗೂ ಕೂಡ ಹೇಳಿದ್ದೀನಿ. ಮತ್ತು ನನ್ನ ಕರ್ತವ್ಯನ ಮಾಡಿದ್ದೀನಿ. ಬಟ್ ಅದು ಆಗಿರ್ತಕ್ಕಂಥದ್ದು ಅದಕ್ಕೆ ತಪ್ಪಾಗಿದ್ದರೆ ಅದು ಎಂಕ್ವೈರಿ ಕಮಿಟಿ ಇದೆ, ಅದು ನಾವು ಯಾರೇ ಮಾಡಿದ್ರು ಕೂಡ ಆ ಕಮಿಟಿಯಲ್ಲಿ ತನಿಖೆ ಆಗುತ್ತೆ. ತೊಂದರೆ ಮೂಡ ಅಧ್ಯಕ್ಷರಿದ್ದಾಗ ಕೂಗಳತೆ ದೂರದಲ್ಲಿ ಪಕ್ಕದಲ್ಲೇ ಆಯುಕ್ತರ ಚೇಂಬರ್ ಇದೆ, ಒಂದಷ್ಟು ಪಬ್ಲಿಕ್ ಟಾಕ್ ಆಗ್ತಾ ಇರೋದು. ಮರಿಗೌಡರು ಮೂಡ ಅಧ್ಯಕ್ಷರಿದ್ದಾರೆ, ಆಯುಕ್ತರನ್ನ ಚೇಂಬರ್ ಕರ್ಸ್ಕೊಂಡ್ ಬಂದು ಕೇಳ್ಬೋದಿತ್ತಲ್ಲ. ಈ ಬಹಿರಂಗವಾಗಿ 50-50 ವಿಚಾರದಲ್ಲಿ ಪತ್ರ ಬರ್ತಿದೆ, ಸಿದ್ದರಾಮಯ್ಯ ಪರಿಸ್ಥಿತಿಗೆ ಕಾರಣ ಅಂತ. ನಾನು ಪತ್ರಕಾರರು ಹೇಳಿದ್ದೀನಿ, ಬೇಡಿ ಯಾರು ನಮ್ಮ ರಕ್ಷಣೆ ಮಾಡೋಕ್ಕಿಲ್ಲ, ಕಾನೂನು ಪ್ರಕಾರ ಮಾಡೋಣ ಅಂತ ಹೇಳಿದ್ರು ಕೂಡ ಅವ್ರು ಮಾಡಿದ್ರು. ನಾನು ಅದಕ್ಕೆ ಪತ್ರ ಬರೆದ, ನನ್ನ ಪತ್ರ ಸರ್ಕಾರಕ್ಕೆ ಬರೆದಿದ್ದೆ, ಕಮಿಷನ್ಗೆ ಬರೆದಿರೋದು ನೋಡಿ, ಅಲ್ಲಿ ಕಮಿಷನ್ಗೆ ಬರೆದಿರೋದು. ಹಾಗಾಗಿ ಕಮಿಷನ್ ಹಂತದಲ್ಲಿ ನಾವು ಹೇಳಿದ್ದೀನಿ ಹೊರತು ನಾನು ಆಡಳಿತ ದೃಷ್ಟಿಯಿಂದ ಅಡ್ಮಿನಿಸ್ಟ್ರೇಷನ್ ಬರೆದಿದ್ದ ಒಬ್ಬ ಅಧ್ಯಕ್ಷ ಹೇಳಬೇಕು ಹೇಳಿದ್ದೀನಿ ನಾನು ಅವ್ರಿಗೆ. ಅದಕ್ಕೆ ಮರಿಗೌಡರ ಕಾರಣಕ್ಕೆ ಅರ್ಥ ಅಂತದಕ್ಕೆ ಯಾರು ತಿಳುವಳಿಕೆ ಇಲ್ಲದ್ರು ಹೇಳ್ಬೇಕು. ಅದನ್ನು ತಿಳುವಳಿಕೆ ನೀವೆಲ್ಲರೂ ನಿಮ್ಮ ಮೌಖಿಕ ಆದೇಶವನ್ನು ಪಾಲಿಸ್ತೀವಿ. ಇಲ್ಲವೇ ಈಗ ನೋಡಿ, ಈಗ ಬಂದಿದ್ದ ರಘುನಂದನ್ ಅಂತ ಪ್ರತಿಯೊಂದು ಕೂಡ ಚರ್ಚೆ ಮಾಡಿ ಮಾಡೋಣ ಅಂತ ಹೇಳ್ತಾರೆ. ಅವ್ರನ್ನ ಅದು ಬರಲಿಲ್ಲ. ಕಚೇರಿಯಾಗಿ ಉಳಿದಿರ್ತಿಲ್ಲ ಸ್ವಾಮಿ, ನಿಮಗೂ ಗೊತ್ತಿದೆ, ನಮ್ಗೆ ಕೇಳ್ತಾ ಇದ್ದೆ ಅಷ್ಟೇ. ಕಚೇರಿಯಾಗಿ ಉಳಿದಿರಲಿಲ್ಲ. ಏನಂತ ಎಲ್ಲ ಕೂತ್ಕೊಂಡು ಓಎಮ್ ಹಾಕೋದು, ಎಲ್ಲ ಕೂತ್ಕೊಂಡು ಆಟಸ್ ಮಾಡೋದು, ಈಗ ಇಂಥ ಒಂದು ಪರಿಸ್ಥಿತಿ ಇತ್ತು. ನಾನು ಅದಕ್ಕೆ ಇವೆಲ್ಲಕ್ಕೂ ಕೂಡ ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿರ್ತೀನಿ. ತಂದಿದೆ. ಅದಾದಮೇಲೆ ಅವರು ಸಂಬಂಧಪಟ್ಟ ನಮ್ಮ ಮಂತ್ರಿಗಳು ಕರೆಸಿ ಎಂಕ್ವೈರಿ ಕಮಿಟಿ ಮಾಡಿ ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ರು. ಇಲ್ಲ ಸರ್, ಏನನ್ನೂ ಗೊತ್ತಿಲ್ಲ ಸರ್. ಮಂತ್ರಿಗಳ ಕೃಪಾ ಕಟಾಕ್ಷವೂ ಇಲ್ಲ, ಯಾರೂ ಇಲ್ಲ. ಅವರ ದುರ್ನಾಡಕ್ಕೆ ಮೀಟಿಂಗ್ ಮಾಡಾದ್ಮೇಲೆ ಫ್ಲೈಟ್ನಲ್ಲಿ ಒಂದಷ್ಟು 100-150 ಫೈಲ್ಗಳನ್ನ ಸತ್ಯಕ್ಕೆ ದೂರವಾದದ್ದು ಅದಿಲ್ಲ. ಅದು ಆ ರೀತಿ ಇಲ್ಲವೇ ಇಲ್ಲ. ಎಲ್ಲ ಫೈಲ್ಗಳಿದೆ. ಕೆಲವು ಫೈಲ್ಗಳು ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಅವರು ತಗೊಂಡೋಗಿಲ್ಲ. ನಮ್ಮ ಮೂಡ ಯು ಡಿ ಮಿನಿಸ್ಟ್ರಿಗೂ ಅವರು ಏನೂ ಇಲ್ಲ, ನಮಗೇನು ಕೂಡ ಅವರು ಸೂಚನೆ ಕೊಟ್ಟಾಗ ಇದು ಮಾಡಿ ಅಂತೇಳಿ. ಬಟ್ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಅವತ್ತೂ ಗಮನಿಸಿದ್ದೀನಿ, ಎಲ್ಲೂ ಹೇಳಿ ಫೈಲ್ಗಳು ಈಗಾಗಲೇ ಹುಡುಕ್ತಾ ಇದ್ದಾರೆ. ಫೈಲ್ಗಳನ್ನ ನಾವು ಯಾವ ಎಂಕ್ವೈರಿ ಕಮಿಟಿ ಇತ್ತು ಅವ್ರ ಮುಖಾಂತರ ಹುಡುಕಿ ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ದಾರೆ. ಫೈಲ್ಗಳು ಏನು ಮಿಸ್ಟೇಕ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲೇ ಮರಿಗೌಡ ಅವರಿಂದ ಕುರ್ಚಿ ಕಂಟಕ ಅಂತೇಳಿ ಕೆಲವರು ಹೇಳ್ತಾರೆ. ಯಾಕಂದ್ರೆ ಮೊದಲ ಬಾರಿ ಆದಾಗೂ ಶಿಕಾವರ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರು ಮುಜುಗರ ಆಗಿತ್ತು, ಎರಡನೇ ಪ್ರಕರಣದಲ್ಲೂ ಇದು ಮುಜುಗರಕ್ಕೆ ತಂದಿದ್ದಾರೆ. ನಾನು 7 ಗಂಟೆ ಕೇಳ್ತೀವಿ ಸ್ವಾಮಿ, ನಾನು ನನ್ನ ಮನೆ ದೇವರು ಸಿದ್ದರಾಮಯ್ಯ. ನಾನು ನೇರವಾಗಿ ಹೇಳ್ತಾ ಇದ್ದೆ, ನನ್ನ ಮನೆ ದೇವರು ಸಿದ್ದರಾಮಯ್ಯ. ನಾನು ಅವತ್ತು 56 ಕೋಟಿ ಕೇಸು ಕೋರ್ಟಲ್ಲಿದೆ, ನಾನು ಅದ್ರ ಬಗ್ಗೆ ಮಾಡ್ತಿಲ್ಲ. ನಾನು ಎತ್ತು ತಾಯಣೆ ಸಿದ್ದರಾಮಯ್ಯ ನಾರಾಯಣ ಒಂದೇ ಒಂದು ಮಾತು ನಾನು ಆಡಿಲ್ಲ.
ಮಾಡಿಲ್ಲ. ಅದಕ್ಕೆ ಬಣ್ಣ ಕಟ್ತಾರೆ. ಮತ್ತು ಇವತ್ತು ನೋಡಿದಿರಿ 2030-12-21 ಪ್ರಕರಣಕ್ಕೆ ನಾನು 1-3-24 ಬಂದಿರೋನಿಗೆ ತಾಳೆ ಮಾಡಿದೆ. ಇದಕ್ಕೆ ನಾನು ಏನು ಮಾಡಬೇಕು ಸ್ವಾಮಿ ಹೇಳಿ? ಏನು ಇವೆಲ್ಲ ನೋಡಿ ನನಗೆ ಮಾನಸಿಕವಾಗಿ ಮತ್ತು ಆರೋಗ್ಯ ದೃಷ್ಟಿಯಿಂದ ನನಗೆಲ್ಲ ಆರೋಗ್ಯ ಕೆಟ್ಟಿರ್ತಕ್ಕಂಥದ್ದು ಕೂಡ ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀನಿ. ಹೌದು ಎಲ್ಲ ಟೆನ್ಷನ್ ಇದೆ ಅಂತ ಹೇಳ್ತೀರಿ. ಸಿದ್ದರಾಮಯ್ಯ ಮನೆ ದೇವರು ಅಂತ ಹೇಳ್ತೀರಿ. ಮನೆ ದೇವರೇ ಮನೆಗೆ ಹೋಗೋ ಪರಿಸ್ಥಿತಿ ತಂದ್ಬಿಟ್ರ ಅಂತ. ಇಲ್ಲ, ಅದ್ರ ಜೊತೆ ಯಾಕೆ ಮನೆಗೆ ಹೋಯ್ತದ್ರಿ? ಕಾನೂನು ಪ್ರಕಾರ ಕರೆಕ್ಟ್ ಆಗಿದೆ. ಅದೆಲ್ಲ ಆರೋಪ ಎಲ್ಲ ಸುಳ್ಳಾಗುತ್ತೆ. ನಿಜ ಹೊರ ಕೇಸ್ ನನಗೆ ಹೈಕಮಾಂಡ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನೀನು ಕೊಡುವಂತ ಅಂದಾಗ ಆ ಕ್ಷಣದ ಒಂದು ಗಳಿಗೆ ನಡೆಯುತ್ತೆ. ಸರ್ ಒಂದು ಅಲಿಗೇಷನ್ ಆಗಿದೆ ಸರ್, 4 ಕೋಟಿ 5 ಕೋಟಿ ಮನೆ ತಗೊಂಡಿದ್ದಾರೆ ಅಂತ. ಇದು ಬಂದೆ ನೋಡಿ. ಅದು ನನಗೆ ನೀವು ಬೇಕಾಗಿತ್ತು ಕೇಳಿದ್ರಿ ಸ್ವಾಮಿ, ಅದಕ್ಕೆ ನಾನು ಕೇಳ್ತೀನಿ ಅಂತ ತಂದ್ವಿ. ನೋಡಿ ಸ್ವಾಮಿ, ನಮ್ಮ ಮನೆಯವರು 38 ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ಅತ್ಯಂತ ಉತ್ತಮವಾಗಿ ಅವರು ಸರ್ಕಾರಿ ಸೇವೆಯಲ್ಲಿದ್ದು ರಿಟೈರ್ಡ್ ಆಗಿದ್ದಾರೆ. ಅವರು ತೇಜೋವಧೆ ಮಾಡ್ತಕ್ಕಂಥದ್ದನ್ನು ಕೂಡ ನಮ್ಮ ಮೀಡಿಯಾ ಮುಖಾಂತರ ನೋಡಿದಾಗ ಖಂಡಿಸಿದ್ದೀನಿ. ಅವರು ರಿಟೈರ್ಡ್ ಆದಾಗ 82 ಲಕ್ಷ ರೂಪಾಯಿ ರಿಟೈರ್ಮೆಂಟ್ ದುಡ್ಡು ಬಂತು. ಮತ್ತು FD ಎಲ್ಲ ಸೇರಿ ಇನ್ನೂ ಕೂಡ 1 ಕೋಟಿ ಚಿಲ್ಲರೆ ಅವರು. ಯಾಕೆಂದ್ರೆ ನಮಗೆ ಮಕ್ಕಳಿಲ್ಲ, ನಾವು ಅವರೆಲ್ಲರೂ ಕೂಡ ಸೇವಿಂಗ್ ಮಾಡಿಸಿ ಅದು ಸುಮಾರು 1.25 ಕೋಟಿ ದುಡ್ಡು ಬಂತು. ಅದಕ್ಕೆ ಯಾರೋ ವಿಚಾರದಲ್ಲಿ ಮನೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ ಹಿಂದೆ 2 ಕೋಟಿ ರೂಪಾಯಿಗೆ. ಅದು ಈಗಲೇಬೇಕು, ನಮಗೆ ಕಷ್ಟ ಆಯಿತು ಅಂತ ಕಂಟಾಗಿ ಅವ್ನ ಮನೆಯವ್ರು ಹೇಳಿದ ಮೇಲೆ ನೋಡಿ, ಇದು ನಾವು ಲೋನ್ ತಗೊಂಡಿದ್ದೀನಿ. 50,50,000 ರೂಪಾಯಿನ ಅವ್ರ ಹೆಸರು ಲೋನ್ ತಗೊಂಡಿದೆ. 50,50,000 ರೂಪಾಯಿನ ಲೋನ್ ತಗೊಂಡಿದೆ. ಲೋನ್ ತಗೊಂಡು ಮನೇನ 2 ಕೋಟಿಗೆ ಮನೆ ತಗೊಂಡದ್ದು. 6 ಕೋಟಿ ಇಲ್ಲ, 10 ಕೋಟಿ ಇಲ್ಲ, ಅದು ಕಾನೂನು ಪ್ರಕಾರ ಇದೆ ನೋಡಿ. 2 ಕೋಟಿ ರೂಪಾಯಿ ಮನೆ ತಗೊಂಡದ್ದು. ಒಬ್ಬ ಸರ್ಕಾರ ಅಧಿಕಾರಿ ಇದು ಮೂಢದಿಂದ ಅಲರ್ಟ್ ಮಾಡೋದಲ್ಲ. ನನ್ನ ಹೆಂಡತಿ ನಾವು ಅತ್ಯಂತ ಕಷ್ಟಪಟ್ಟು ದುಡ್ಡಲ್ಲಿ ಅವ್ರು ವೈಯಕ್ತಿಕ ಅದು. ನಾನು ಒಂದೇ ಹೇಳಿಕ್ಕೆ ಇಷ್ಟಪಡ್ತೀನಿ. ನನಗೆ ಮೂಡಾದಲ್ಲಿ ಒಂದು ಸೈಟ್ ಆಗಲಿ ಮನೆ ಆಗಲಿ ಇಲ್ಲ, ನನಗೆ ಅಗತ್ಯ ಅವಶ್ಯಕತೆ ಇಲ್ಲ. ಅದರಿಂದ ನಮಗೆ ನಾವು ಇನ್ನೊಂದು ಹೇಳ್ಬಿಡ್ತೀನಿ ಸತ್ಯನ, ನನಗೆ ಮಾನಸಿಕ ನೊಂದೋಗಿದ್ದೀನಿ ಸ್ವಾಮಿ. ನನಗೆ ಆರೋಗ್ಯ ಕೆಟ್ಟಿದೆ. ನಮಗೆ ಮಕ್ಕಳಿಲ್ಲ, ನನಗೆ ಯಾರೂ ಇಲ್ಲ ಸ್ವಾಮಿ. ಅದರಿಂದ ನಾನು ನನ್ನ ಹೆಂಡತಿ ಇಬ್ಬರೇ. ಅದರಿಂದ ಇಂಥ ಮಾನಸಿಕ ನೋವು ಮುಂದಾದರೂ ಕೂಡ ಸಾರ್ವಜನಿಕರಿಂದ ಬರಬಾರ್ದು ಅನ್ನೋ ಮಾತ್ರ ನಿಮ್ಮ ಮುಖಾಂತರ ಅವರು ನಾನು ಇದು ಮಾಡ್ತೀನಿ. ನನ್ನ ಮೇಲೆ ಆರೋಪ ಮಾಡ್ತಾರಲ್ಲ ಅವರ ಅರ್ಥ ಮಾಡ್ಕೊಳ್ಳಿ, ಅದನ್ನು ಅರ್ಥ ಮಾಡ್ಕೊಂಡು ಮಾಡಲಿ. ಯಾಕಂದರೆ 2022 21 2024 ಮರಿಗೊಳ್ಳೋಕ್ಕೆ ಕಾರಣ ಅಂತಂದರೆ ಎಷ್ಟು ಸತ್ಯ ಅನ್ನೋದು ಅರ್ಥ ಮಾಡ್ಕೋಬೇಕಲ್ಲ ಸ್ವಾಮಿ. ನಾವು ಅನೇಕ ಸತಿ ಯಾವುದಕ್ಕೆ ಬಂದು ಮಾಡ್ಕೊಡ್ತೀವಿ. ಯಾಕಂದರೆ ಕಾನೂನು ಬಿಗಿಯಾಗಿದೆ, ಎಲ್ಲಿ ಹೆಚ್ಚು ಮಾಡ್ತೀನಿ ನಿಮಗೂ ಹೇಳಿದೆ. ಅಂದರೆ ನಾನು ಆ ರೀತಿ ಇರ್ತಕ್ಕಂಥ ದಯಮಾಡಿ ಮುಂದೆ ಆದರೂ ಕೂಡ ಆ ರೀತಿ ಒಂದು ವ್ಯವಸ್ಥೆ ಇರಲಿ. ನಾನು ನನ್ನ ಬಾಂಬೈಗೂ ಅಲ್ಲ, ಯಾರೂ ಅಲ್ಲ, ನನಗೂ ಸಂಬಂಧ ಇಲ್ಲ. ಅವ್ರು ಕೊಟ್ಟಿದ್ರೆ ಅವ್ನು ಬಡಿ ಅವ್ರು ತಗೊಳ್ಳಿ, ಅದು ಸಂಬಂಧ ಇಲ್ಲ. ನನ್ನ ಹೆಂಡತಿ ತಗೊಂಡಿದ್ದು ನಾನು ಹೇಳ್ತೀನಿ ಅಷ್ಟೇ ಹೊರತು ಬೇರೆ ಯಾರು ಗೊತ್ತಿಲ್ಲ. ಅದನ್ನು ಕಾನೂನು ಇದು ಎಂಕ್ವೈರಿ ಕಮಿಟಿ ಇದೆ, ಅದು ಮಾಡಲಿ ಅಂತ ನಾನು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೂ ಅವ್ನ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಮಾಡಿ. ಇದು ನನ್ನ ಹೆಂಡತಿದು ನನ್ನ ಸಂಬಂಧ ಇದೆ ಹೇಳಿ. ಇಲ್ಲ ಅದು ತಪ್ಪು ಸ್ವಾಮಿ. ಈಗ ಒಂದು ಹೇಳ್ತೀನಿ, 2020 BJP ಸರ್ಕಾರ ಆಯಿತು. ಆಗ 50-50 ದಯಮಾಡಿ 50-50 ಬಂದು ಅವ್ರ ಪೀರಿಯಡ್ ಬಂದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಏನಾದರೂ ಕೂಡ ಆರೋಪ ದೊಡ್ಡ ಪ್ರಮಾಣದಲ್ಲಿ ಏನಾದರೂ 50-50 ಆರೋಪ ಇದ್ದರೆ ಅದು ಅತ್ಯಂತ ಪ್ರಸಕ್ತ ಹಗರಣ ನಡೆದರೆ ಅದು BJP ಸರ್ಕಾರ ಅಧ್ಯಕ್ಷರ ಅವಧಿ ಹೊರತು ನಮ್ಮ ಸರ್ಕಾರಗಳಲ್ಲ. ಅದನ್ನು ರಾಜಕೀಯ ಉದ್ದೇಶಕ್ಕೆ ಅತ್ಯಂತ ಪರಿಶುದ್ಧವಾಗಿ ತೆಗೆದು ಕಾನೂನು ಪ್ರಕಾರ ಸರಿಯಾಗಿರ್ತಕ್ಕಂಥ ಭಾರತಮ್ಮನವರು ಕೇಸ್ನ 14 ಸೈಟ್ ಕೊಟ್ಟು ತೆಗೆದು ಕರೆಕ್ಟಾಗಿದೆ. ಅದನ್ನು ರಾಜಕಾರಣಕ್ಕೆ ಬಳಸ್ಕೊಂಡು ಈ ರೀತಿ ಮಾಡ್ತಕ್ಕಂಥದ್ದಿಲ್ಲ. ಅವತ್ತು ಯಾಕೆ ಮಾಡಲಿಲ್ಲ BJP ಅವರು? ಅದಕ್ಕೆ ಅವತ್ತು ಆರೋಪ ಮಾಡಲಿಲ್ಲ. ಮತ್ತು ನಟೇಶ್ ಇರ್ಬೋದು, ಮತ್ತು ಇವನು ದಿನೇಶ್ ಇಬ್ಬರು ಕೂಡ BJP ಸರ್ಕಾರದ ನೇಮಕ ಆದವರು. ಅವ್ರನ್ನ ಅವ್ರ ಬಗ್ಗೆ ಕ್ರಮ ತೆಗೆದಿಲ್ಲ. ಯಾಕೆ ಮಾತಾಡಲಿಲ್ಲ? ಯಾಕೆ ಆರೋಪ? ಈಗ ನಿಮ್ಮ ಕಿಕ್ಕಾಟಗಳ ನಡುವೆ ಇದು ಹೊರಗೆ ಬಂತು ಅಂತ. ನನ್ನ ತಿಕ್ಕಾಟ ಅಲ್ವೇ ಇಲ್ಲ. ಒಂದು ಹೇಳ್ತಿ ಕೇಳಿ,
ನಾನು ಆಡಳಿತ ದೃಷ್ಟಿಯಿಂದ ಮೂಡ ಅಧ್ಯಕ್ಷನಾಗಿ ನೋಡಿ ಇದು ಇಲ್ಲಿಗೆ ನಡ್ತಾ ಇದ್ರಿ, ಏನೇ ಮಾಡಿದ್ರು ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರ ಸಭೆಯಲ್ಲಿ ಇಟ್ಟು ಅದು ಮಂಡಿಸಿ ಚರ್ಚೆ ಆದಮೇಲೆ ತೀರ್ಮಾನ ಆಗಬೇಕು. ಅನ್ನ ತೀರ್ಮಾನಕ್ಕೆ ನನ್ನ ಒಂದು ಕರ್ತವ್ಯನ ಅವ್ರಿಗೆ ಹೇಳಿದ್ದೀನಿ. ಅವ್ರು ನಡೆಸದೇ ಇದ್ರೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಅವ್ರ ಮೇಲೆ. ಜೆಡಿಎಸ್ ಶಾಸಕರೊಬ್ರು ಹೇಳಿದ್ರು ಈ ತರ ಲೆಟರ್ ಬರಿಗೌಡ ಅಂತ, ಆ ಮಾತು ಹೇಳ್ಬಿಟ್ಟು ಲೆಟರ್ ಅದೇ ಸತ್ಯಕ್ಕೆ ದೂರವಾದದ್ದು. ನನಗೇನು ನಾನು ಇವತ್ತು ರಾಜಕಾರಣಿ ಸ್ವಾಮಿ, ಇವು 40 ನಾನು ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತಿ, ತಾಲೂಕು ಅಧ್ಯಕ್ಷ, ಜಿಲ್ಲಾ ಪಂಚಾಯತ್ ಉಪ ಅಧ್ಯಕ್ಷ, ಈ ಸತತವಾಗಿ 30 ವರ್ಷಗಳ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ಕಾನೂನು ಅರಿವಿದೆ. ನನಗೆ ಸಿದ್ದರಾಮಯ್ಯ ಲೀಡ್ರು ಅಂದಮೇಲೆ ನೀವು ಯಾವ್ದಕ್ಕೆ ಕೇಳ್ತಾ ಇದ್ದೀರಿ ಗೊತ್ತು, ಯಾರೋ ಹೇಳಿದ್ರು ಅಂತ. ಇದು ಸತ್ಯಕ್ಕೆ ದೂರವಾದುದು, ಸತ್ಯಕ್ಕೆ ದೂರವಾದುದು. ಅಲ್ಲ ಸರ್, ನೀವು ಬಿಜೆಪಿ ಇದರಲ್ಲಿ ಹಗರಣಗಳು ಸಿಕ್ಕಾಪಟ್ಟೆ ಆಗಿದೆ ಅಂತ ಹೇಳ್ತೀರಾ. ಒಂದೇ ಒಂದು ಇದು ರಿಲೀಸ್ ಮಾಡಲಿಲ್ಲ ನೀವು. ರಿಲೀಸ್ ಎಲ್ಲ ಮಾಡಾಯ್ತು ಕೇಳಿ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಕೊಡ್ತೀವಿ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಡಾಕ್ಯುಮೆಂಟ್ ನಮ್ಮ ನಾಯಕರು ಕೊಟ್ಟಿದ್ದಾರೆ. ಇವತ್ತು ರಿಲೀಸ್ ಮಾಡೋಕ್ಕೆ ಮಾಡ್ತೀನಿ ಸ್ವಾಮಿ, ಮಾಡೇ ಮಾಡ್ತೀನಿ, ಇಷ್ಟು ಆದ್ಮೇಲೆ ಮಾಡ್ತೀನಿ. ಅದರಿಂದ ದಯಮಾಡಿ ನಾನು ನನ್ನ ನೋವನ್ನು ನೀವು ಮಾಡೋಕ್ಕೆ ನಿಮ್ಗೆ ನಮಗೇನು ಇವತ್ತು ಹೇಳ್ತೀನಿ, ನಾಳೆಗೂ ಹೇಳ್ತೀನಿ, ನಾನು ಕೂಡ ಅಧ್ಯಕ್ಷರಾಗಿ ಹೇಳ್ತೀನಿ. ಅವರೆಲ್ಲರೂ ಕೂಡ ಯಾರು ಕಾನೂನು ಪ್ರಕಾರ ಮಾಡ್ತಾರೆ. ಯಾಕಂದ್ರೆ ದಿನೇಶು ಮಾಡಿದ್ದಾರೆ, ಇನ್ನೊಬ್ರು ಮಾಡಿದ್ದಾರೆ ಅಂತ ಆರೋಪ ಇದೆ. ಅದನ್ನು ಎಂಕ್ವೈರಿ ನಡೀತಾ ಇದೆ. ಅದಲ್ಲ, ನಾನು ಲೆಟ್ರ್ ಕೊಟ್ಟೆ ಮಾಡಬೇಡಿ ಅಂತ. ಲೆಟ್ರ್ ಕೊಟ್ಟರು ಮಾಡಿದ್ರದು ಅವರ ಒಂದು ಕಾನೂನು ಪ್ರಕಾರ ಮಾಡಿದ್ರು ಬಿಟ್ಟಿರೋ ಬೇರೆ ಪ್ರಶ್ನೆ. ಆದರೆ ಇದು ನನ್ನ ಕರ್ತವ್ಯ ದೃಷ್ಟಿಯಿಂದ ಎಲ್ಲರೂ ಕೂಡ ಹೇಳಿದ್ದೀನಿ. ಮತ್ತು ಮೂಡ ಯಾಕೆಂದರೆ ಪ್ರಾಧಿಕಾರ ಸಭೆ ಕರೆದು ಮಾಡೋಣ ಅಂತ ಹೇಳಿದ್ರು ಕೂಡ ಪ್ರಾಧಿಕಾರ ಸಭೆಗೆ ಅವರು ಮನ್ನಣೆ ಕೊಡಲಿಲ್ಲ. ಸರಿ ಇಲ್ಲ ಅಂತ ನೀವೇ ಪತ್ರ ಬರೆದಿದ್ದೀರಾ, ತಪ್ಪಿದೆ ಅಂತ. ಅದರಿಂದ ತಪ್ಪು ಮಾಡಿದಾರ, ತಪ್ಪನ್ನು ಮಾಡಿದ್ದಾರೆ ಅಂತ, ತಪ್ಪನ್ನು ಅಲ್ಲಿ ನಮ್ಮ ಕೋರ್ಟ್ ಆದೇಶ ಮಾಡಿದ್ರೆ ಗೊತ್ತಿಲ್ಲ. ಅವೆಲ್ಲ ಮಾಡಿರ್ತಕ್ಕಂಥದ್ದು ಅವ್ರು ಮಾಡೋದ್ರಲ್ಲಿ ಅದಕ್ಕೆ ಸಭೆ ತರಬೇಕಾಯ್ತು. ಮತ್ತು DC ಲೆಟರ್ ಬರೆದಿದ್ರು ಕೂಡ, ಸರ್ಕಾರ ಲೆಟರ್ ಬರೆದಿದ್ರು ಕೂಡ ಉಲ್ಲಂಘನೆ ಮಾಡಿದ್ರೆ ಅದು ಉಲ್ಲಂಘನೆ ಆಗುತ್ತೆ, ತೊಂದರೆ ಇಲ್ಲ. ಅದಕ್ಕೆ ನಾನು ಕಂಪ್ಲೇಂಟ್ನ ಎಲ್ಲ ಕೂಡ ಚರ್ಚೆ ಮಾಡಿ ಈಗಿನ ಅಧಿಕಾರಿಗಳ ಜೊತೆ ಕಮಿಷನ್ ಮಾಡಿ DC ಅವ್ರನ್ನೂ ಕೂಡ ಮಾತಾಡಿದೆ. DC ಅವರು ದಸರಾ ಆದಮೇಲೆ ನಾನು ಜೊತೆ ಮಾತಾಡೋದು ಅದು ಒಪ್ಕೊಳ್ತೀನಿ, ಸಾರ್ವಜನಿಕವಾಗಿ ಇನ್ಕನ್ವಿನ್ಸ್ ಒಪ್ಕೊಳ್ತೀನಿ ಸರ್. ಅದಕ್ಕೆ ಈಗ ದಸರಾ ಮುಗಿದ ತಕ್ಷಣ ಪ್ರಾಧಿಕಾರ ಸಭೆ ಕರೆದು ಅದ್ರ ಬಗ್ಗೆ ಚೆನ್ನಾಗಿರುತ್ತೆ. ನಮಸ್ಕಾರ ಅದು ನೋಡ್ತೀನಿ. ಲೇಔಟ್ ಬಗ್ಗೆ ಯಾರೇ, ಯಾಕೆಂದರೆ ಅಭಿವೃದ್ಧಿ ಕುಂಠಿತವಾಗಿದೆ. ಲೇಔಟ್ಗಳನ್ನ ಅಪ್ರೂವ್ ಮಾಡ್ಕೊಡ್ತಕ್ಕಂಥ ಎಷ್ಟಿದೆ ನೋಡ್ಬಿಟ್ಟು ನಾನು ಅಪ್ರೂವ್ ಮಾಡಿದ್ದೆ. ಎಲ್ರಿಗೂ ನಮಸ್ಕಾರ.